ಹಾಯ್! ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನೈಟ್ ಟಿಫನ್ನಿಗೆ ರೊಟ್ಟಿ ಉಸ್ಲಿ ಮಾಡ್ತಿದ್ದೀನಿ. ನಾನು ಯಾವ ಥರ ರೊಟ್ಟಿ ಉಸ್ಲಿ ಮಾಡ್ತಿದ್ದೀನಿ ಅಂತ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ನೀವು ಅದೇ ಥರ ಮಾಡೋದಾದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ರೊಟ್ಟಿ ಯಾವ ಥರ ಬರುತ್ತೆ ಅಂದರೆ ಪೂರಿ ಥರ ಉಬ್ತಿರುತ್ತೆ. ಹೆಂಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸಿಂಪಲ್ ರೆಸಿಪಿ ಏನು ತುಂಬಾ ಕಷ್ಟ ಅಂತ ಏನಿಲ್ಲ. ಕೆಲವರು ರೊಟ್ಟಿ ಮಾಡೋದು ಅಂದ್ರೆ ರೊಟ್ಟಿ ಅಂದ್ರೆ ಕಷ್ಟ ಅಂತ ಅನ್ಕೋತಾರೆ. ನಾನು ಮಾಡೋದು ತುಂಬಾ ಈಸಿಯಾಗೂ ಇರುತ್ತೆ, ಬೇಗನೂ ಆಗುತ್ತೆ. ಆ, ತುಂಬಾ ಈಸಿ ಮೆಥಡ್ ಅದು. ಏನ್ ಕಷ್ಟ ಏನಿಲ್ಲ ರೊಟ್ಟಿ ಮಾಡೋದು. ಹೆಂಗ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ 5ರಿಂದ 6 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಖಾರಕ್ಕೆ. ಉಸ್ಲಿಗೆ ನಾನು ತಗೊಂತಾ ಇರೋದು 5 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೋಡಿ ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇಷ್ಟಾದ್ರೆ ಸಾಕಾಗುತ್ತೆ ಬೆಳ್ಳುಳ್ಳಿ, ನೋಡಿ ಒಂದ್ಸರಿ. ನೋಡಿ ಇಷ್ಟು ಕೊತ್ತಂಬರಿ ಸೊಪ್ಪು ತಗೋತಾ ಇದ್ದೀನಿ. ನೀವು ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀರೋ ಅಷ್ಟು ಟೇಸ್ಟ್ ಇರುತ್ತೆ. ಆದಷ್ಟು ಸ್ವಲ್ಪ ಜಾಸ್ತಿನೇ ತಗೊಂಡು ಹಾಕಿ. ಇದನ್ನ ತಗೊಂಡು ನಾನು ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಗೊಂಡಿರೋದನ್ನ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು. ಆಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ನಿಮಗೆ ಮಾಮೂಲಿ ಎಲ್ಲ ಪಲ್ಯಕ್ಕೂ ಹೆಂಗೆ ಹಾಕ್ತಿರೋ ಅದೇ ಥರ ಹಾಕಿ, ಇದಕ್ಕೇನು ಡಿಫ್ರೆನ್ಸ್ ಇಲ್ಲ. ಒಗ್ಗರಣೆಗೆ ಫಸ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಟ್ಲಿದ ತಕ್ಷಣ ನೀವು ಮೆಣಸಿನ್ಕಾಯಿ ಹಾಕಿ. ನಾನು ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ದೆ ಆಲ್ರೆಡಿ 5. ಒಂದು ಕಟ್ ಮಾಡಿದ್ದೀನಿ, ಕೆಲವೊಂದು ಹಾಗೆ ಹಾಕಿದ್ದೀನಿ. ಖಾರ ಇಲ್ಲ ಅಂದರೆ ಹಂಗೆ ಕಲಿಸ್ಕೊಬೋದಲ್ಲ ಅಂತ. ಮತ್ತು ಬೆಳ್ಳುಳ್ಳಿ ಆ್ಯಡ್ ಮಾಡ್ತಿದ್ದೀನಿ. ಬೆಳ್ಳುಳ್ಳಿನೂ ಸ್ವಲ್ಪ ಸಿಡಿಬೇಕು, ಅದು ಆಯಿಲಲ್ಲಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಕಾಳು ಮಿಕ್ಸ್ ಮಾಡಿ, ಕಾಳು ಹಾಕಿದ್ಮೇಲೆ ಒಂದ್ಸರಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಲಿ ಅಂದರೆ ಕೆಳಗಡೆ ಈ ಬೆಳ್ಳುಳ್ಳಿ ಎಲ್ಲ ಹಂಗೆ ಇರುತ್ತಲ್ವ. ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ಮಿಕ್ಸ್ ಮಾಡಾದ್ಮೇಲೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ರಿ ಅಲ್ವಾ. ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಾದ್ಮೇಲೆ ನೀಟಾಗಿ ಇನ್ನೊಂದ್ಸರಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಕಾಳಿಗೂ ಎಲ್ಲ ಬೆರಿಬೇಕಲ್ವಾ, ಮಾಡಿ ನೀಟಾಗಿ. ಮತ್ತೆ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀವಿ. ನೀರು ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಿ. ಜಾಸ್ತಿ ಹಾಕಿದ್ರೆ ಟೇಸ್ಟ್ ಇರಲ್ಲ ಕಾಳು, ನೀವು ಮಾಡೋ ಉಸ್ಲಿ ಎಲ್ಲ. ನೀರು ನೀವು ಕಾಳು ಮೇಲೆ ಒಂದು ಇಂಚಷ್ಟು ನೀರು ನೆನ್ಕೋಬೇಕು. ನೋಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಕಾಳು ಎಷ್ಟು ಇರುತ್ತೋ ಅದ್ರ ಮೇಲ್ಗಡೆ ನೀರು ಇರುತ್ತಲ್ಲ, ನೀರು ಕಾಣಿಸುತ್ತೆ, ಒಂದು ಇಂಚಷ್ಟು ಕಾಣಿಸಿದ್ರೆ ಸಾಕು. ನಾನು 5 ವಿಷಲು ಕುಕ್ಕರ್ ಕೂಗಿಸ್ಕೊತಾ ಇದ್ದೀನಿ. ಮಿನಿಮಮ್ 4 to 5 ಬೇಕು. ಕಾಳು ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಈಗ ರೊಟ್ಟಿ ಮಾಡೋದಕ್ಕೆ ಅಂತ ನೀರು ಇಟ್ಟಿದ್ದೀನಿ ಸ್ಟವ್ ಮೇಲೆ. ನೀರು ಚೆನ್ನಾಗಿ ಕುದಿಬೇಕು. ಈ ಥರ ಕುದ್ರೇ ರೊಟ್ಟಿ ಚೆನ್ನಾಗಾಗೋದು. ನಾನು ಮುಂಚೆನೇ ಜರಡಿ ಮಾಡ್ಕೊಂಡು ಹಿಟ್ಟು ತೆಗೆದಿಟ್ಕೊಂಡಿದ್ದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಕೈಯಲ್ಲೇ ಒಂದ್ಸರಿ ಮಿಕ್ಸ್ ಮಾಡಿ, ಒಂದ್ಸರಿ ಹಿಟ್ಟನ್ನ ಟೇಸ್ಟ್ ಮಾಡಿ. ಉಪ್ಪು ಬೇಕಾದರೆ ಹಾಕೋಬೋದು. ಮತ್ತೆ ನೀರು ಚೆನ್ನಾಗಿ ಮಳ್ಳಿತ್ತಲ್ವಾ, ಮಳ್ಳಿರೋ ನೀರು ಹಾಕಿ ಮತ್ತೆ ಒಂದ್ಸರಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತೀನಿ. ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ, ತುಂಬ ಬಿಸಿ ಇರುತ್ತೆ. ಹಾಗಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ತಣ್ಣಗಾಕ್ಬಿಟ್ಟು, ಪೂರ್ತಿ ತಣ್ಣಗಾಗಬಾರ್ದು, ಸ್ವಲ್ಪ ಬೆಚ್ಚಗಿರಬೇಕು. ನಿಮ್ಮ ಕೈಯಲ್ಲಿ ಮುಟ್ಟೋ ಅಷ್ಟು ಬಿಸಿ ಇದ್ದರೆ ಸಾಕು. ಅಷ್ಟಿದ್ದಾಗ ಕೈಯಲ್ಲಿ ಒಂದ್ಸರಿ ಎಲ್ಲ ನಾದ್ಕೊಳ್ಳಿ. ನಾದ್ಕೊಂಡಾಗ ಸ್ವಲ್ಪ ಇನ್ನು ನೀರು ಬೇಕು ಅನ್ಸಿದ್ರೆ ಕಾದಿರೋ ನೀರಿರುತ್ತೆ ಅಲ್ವಾ, ಇನ್ನೊಂದ್ಸರಿ ನೀರು ಆ್ಯಡ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಮಾಡಿಕೊಂಡು ಮತ್ತೆ ನಾದ್ರಿ ಚೆನ್ನಾಗಿ. ಎಷ್ಟು ನೀವು ಚೆನ್ನಾಗಿ ನಾದ್ತೀರೋ ಅಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನೀವು ರೊಟ್ಟಿ ತೊಟ್ಟಬೇಕಾದ್ರೇ ಒಡೆದೋಗುತ್ತೆ ಅಥವಾ ಸೀಲ್ ಬಿಟ್ಕೊಳ್ಳುತ್ತೆ. ನೀಟಾಗಿ ತೊಟ್ಟೋಕ್ಕೂ ಬರಲ್ಲ ನಿಮಗೆ ಕೈಗೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ನಾದ್ಕೋಬೇಕು. ನೋಡಿ ಯಾವ ಥರ ನಾದ್ಕೋತಾ ಇದ್ದೀನಿ ಅಂತಂದರೆ, ಮಾಮೂಲಿ ನೀವು ಚಪಾತಿ ಹಿಟ್ಟೆಲ್ಲ ಹೇಗೆ ನಾದ್ಕೋತೀರಾ, ಕಲಿಸ್ಕೋತೀರೋ ಅದೇ ಥರ ರೊಟ್ಟಿನೂ ಕೂಡ ನೋಡ್ಕೊಂಡು ಕಲಿಸ್ಕೊಳ್ಳಿ. ಮತ್ತು ಚಪಾತಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ರೊಟ್ಟಿ ಹಿಟ್ಟು, ಇಲ್ಲಾಂದರೆ ತೊಟ್ಟಾಗಿ ಬರಲ್ಲ ನಿಮಗೆ. ಅದರಿಂದ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಮತ್ತು ನೀರು ಜಾಸ್ತಿ ಆದರೆ ತೊಟ್ಟಾಗಿ ಬರಲ್ಲ, ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸ್ವಲ್ಪನೇ ಆ್ಯಡ್ ಮಾಡ್ಕೋತೀರಿ ನೀವು. ನೆಕ್ಸ್ಟ್ ನೋಡಿ ಉಂಡೆ ಯಾವ ಥರ ಕಾಣಿಸ್ತಿದೆ ಅಂತ. ಈ ಥರ ಸ್ಮೂತ್ ಸರ್ಫೇಸ್ ಬರಬೇಕು ನಿಮಗೆ ರೊಟ್ಟಿ ಚೆನ್ನಾಗಿ ನಾದಾದ್ಮೇಲೆ. ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಚೆನ್ನಾಗಿ ನಾದ್ರೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತೂ. ಮತ್ತು ಲೇಯರ್ ಥರ ಬರುತ್ತೆ, ನಿಮಗೆ ಗಟ್ಟಿ ಆಗೋದಿಲ್ಲ. ನೀವು ಬೆಳಗ್ಗೆ ಮಾಡಿ ನೀವು ಸಂಜೆ ತಿಂದರೆ ರೊಟ್ಟಿ ಅದೇ ಥರನೇ ಇರುತ್ತೆ, ಮೆತ್ತಗೆ ಇರುತ್ತೆ, ಗಟ್ಟಿ ಆಗೋಲ್ಲ. ನೋಡಿ ಉಂಡೆ ನಾನು ಚಪಾತಿಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಉಂಡೆ. ಸೈಜಲ್ಲಿ ಉಂಡೆ ಆದರೆ ಸಾಕು ನಿಮಗೆ. ನೀವು ಕೈಯಲ್ಲಿ ಹಿಟ್ಟು ಕೆಳಗಡೆ ಹಾಕೋಬೇಕು ಸ್ವಲ್ಪ, ಇಲ್ಲಾಂದರೆ ಮನೆಗೆಲ್ಲ ಕಚ್ಕೊಳ್ಳುತ್ತೆ. ಹಿಟ್ಟು ಹಾಕ್ಕೊಂಡು ರೊಟ್ಟಿ ಎಲ್ಲ ತೊಟ್ಕೊತಾ ಇದ್ದೀನಿ. ಈ ಥರ ತೊಟ್ಟಾದ್ಮೇಲೆ ನಾನು ಸ್ಟವ್ ಮೇಲೆ ಹೆಂಚಿಟ್ಟಿದೆ
ಬಿಸಿ ಆಗೋದಕ್ಕೆ. ಸೊ ಈಗ ರೊಟ್ಟಿ ಹಾಕ್ತಾ ಇದ್ದೀನಿ ಅದ್ರ ಮೇಲೆ. ಸೊ ನೀವು ಮೇಲ್ಗಡೆ ಲೇಯರು ಕೆಳಗಡೆ ಹೋಗ್ಬೇಕು. ಕೆಳಗಡೆ ಲೇಯರು ಮೇಲ್ಗಡೆ ಬರ್ಬೇಕು ನೀವು ತೊಟ್ಟಿರೋದು. ಸೊ ಕೆಳಗಡೆ ನಾವು ಹಿಟ್ಟು ಹಾಕೊಂಡು ತಟ್ಟಿರ್ತೀವಿ ಅಲ್ವಾ? ಹಿಟ್ಟಿಟ್ಟೇ ಇರುತ್ತೆ. ಸೊ ಅದ್ರಿಂದ ಅದು ಮೇಲ್ಗಡೆ ಬರ್ಬೇಕು. ನೆನ್ಪಿಟ್ಕೊಳ್ಳಿ ಅದು. ಸೊ ನೀರು ಮೇಲ್ಗಡೆ ನೀರ್ ಹಾಕ್ತಿದೀನಿ ನಾನು. ಅಂದ್ರೆ ಒಂದ್ ಬಟ್ಟೆಯಲ್ಲಿ ನೀರ್ ಹದ್ದಿ ಸವರ್ತಾ ಇದೀನಿ. ಸವರ್ಬಿಟ್ಟು ಒಂದ್ 2 ಸೆಕೆಂಡ್, 3 ಸೆಕೆಂಡ್ ಬಿಟ್ಟು ಮತ್ತೆ ತಿರ್ವಾಕ್ಬೇಕು ಇಂಚಲ್ಲಿ. ತಿರ್ವಾಕಿದ್ಮೇಲೆ ನೋಡಿ ರೊಟ್ಟಿ ಯಾವ ತರ ಉಬ್ಬಿದೆ ಅಂತ. ಸೊ ಇದು ಉಬ್ಬಿರೋದು ನಿಮ್ಗೆ ಲೇಯರ್ ತರಾನೇ ಬರುತ್ತೆ. ಅದ್ ಗಟ್ಟಿನೇ ಆಗೋದಿಲ್ಲ ನಿಮ್ಗೆ ರೊಟ್ಟಿ. ತುಂಬಾ ಸ್ಮೂತ್ ಆಗಿ ಬರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್‌ನ ಕ್ಲಿಕ್ ಮಾಡಿ. ನೀವು ಪಕ್ಕದಲ್ಲಿರೋ ಬೆಲ್ ಐಕಾನ್‌ನ ಕ್ಲಿಕ್ ಮಾಡ್ಲಿಲ್ಲ ಅಂತ ಅಂದ್ರೆ ನಿಮ್ಗೆ ಯಾವುದೇ ನೋಟಿಫಿಕೇಶನ್ ಬರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಕೂಡ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್‌ನ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.